ಅವ್ನು ದುಡ್ಡನ್ನ ಕೊಡ್ತಾನ ಒಡವೆನ ಕೊಡ್ತಾನ ನಂಗೆ ಅದು ಗೊತ್ತಿಲ್ಲ. ಇದು ನನ್ನ ತೀರ್ಮಾನ ಅಷ್ಟೇ. ಇಂಥ ಚಿಲ್ಡ್ರೆ ಬುದ್ಧಿ ನಮ್ಮ ಮನೇಲಿ ಯಾರಿಗೂ ಇಲ್ಲ. ಇವ್ನ್ ಯಾಕೆ ಬಂತು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಗಿರ್ಜಾ, ನಾನು ಬಡವ ನಿಜ. ಇವ್ರು ಕೇಳಿದ್ನೆಲ್ಲ ನಾನು ಕೊಡಿಸದೇ ಇರ್ಬೋದು, ಕೇಳ್ದಾಗೆಲ್ಲ ದುಡ್ಡು ಕೊಡದೇ ಇರ್ಬೋದು. ಆದ್ರೆ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳ್ಕೊಟ್ಟಿದ್ ಪಾಠ ಮರ್ತೋಯ್ತಾ ಗಿರ್ಜಾ? ಅಪ್ಪ, ಮತ್ತೆ ನಿನ್ನ ಹೊಲಸು ಬಾಯಿಂದ ನನ್ನ ಅಪ್ಪ ಅಂತ ಕರಿಬೇಡ. ನಿನ್ನ ಹತ್ರ ಮಾತಾಡಕ್ಕೂ ಇಷ್ಟ ಇಲ್ಲದೆ ನಿಮ್ಮ ಅಮ್ಮನ ಕರೆಸಿ ನಿಂಗೆ ವಿಷಯ ಮುಟ್ಟಿಸ್ತಾ ಇದ್ದೀನಿ. ಬಂದ್ಬಿಟ್ಟು ಅಪ್ಪ ಅಂತೆ ಅಪ್ಪ. ಈ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ನಿಂಗೆ ಈಗ ಅಪ್ಪ ನೆನಪಾಗ್ಲಿಲ್ವಾ? ಕಷ್ಟ ಬಂದಾಗ ಯಾರ ಹತ್ರನು ಕೈ ಚಾಚಿ ದುಡ್ಡು ಕೇಳಿಲ್ಲ ನಾನು. ಅಂತ ನನ್ನ ಬೀದಿಲಿ ನಿಲ್ಸಿ ದುಡ್ಡಿಗೆ ಆಸೆ ಪಡೋನು ಅಂತ ಅವ್ರ ಹತ್ರ ಹೇಳ್ಸಿದ್ಯಲ್ಲ, ನಿನ್ಗೇನು ಅನ್ಸೋದಿಲ್ವೇನೋ? ಒಂದು ತಿಳ್ಕೊಳ್ಳೋ, ಸಂಬಂಧಗಳು ಸಂತೋಷನ ತರುತ್ತೆ, ಅದೇ ದುಡ್ಡು ಸಂಬಂಧಗಳನ್ನ ದೂರ ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ದೆ ಮಣ್ಣು ತಿನ್ನೋ ಕೆಲಸ ಮಾಡ್ತೀಯಲ್ಲೋ. ನನ್ಗಾಗಿರೋ ನೋವು ಅವಮಾನಕ್ಕೆ ನಿನ್ ಜೊತೆ ಯಾವತ್ತೂ ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೂ ಮಾತಾಡ್ತಾ ಇದ್ದೀನಿ. ಮರ್ಯಾದೆಯಿಂದ ತಗೊಂಡಿರೋ ಒಡವೆನ ಅವ್ರ ಮನೆಗೆ ವಾಪಸ್ ಕೊಟ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ಬೇರೆ ತರನೇ ಆಗಿರುತ್ತೆ. ಮಾಡದೇ ಇರೋ ತಪ್ಪಿಗೆ ಈ ವಲ್ಲಭ ಎಲ್ಲರ ಹತ್ರ ಹೇಳ್ಸ್ಕೊಳ್ತಾ ಇದ್ದಾನೆ. ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ನಾನೇ ಎಲ್ಲ ಸತ್ಯ ಹೇಳ್ಬಿಡೋದೇ ಸರಿ. ಅದೇ ಆ ಒಡವೆಗಳು ಆಗಲ್ಲ. ಏನ್ ಮಾತಾಡ್ತಾ ಇದ್ದೀರಾ? ಒಡವೆಗಳನ್ನ ತಂದ್ಕೊಡು ಅಂದ್ರೆ ಎಲ್ಲಿಂದ ವಾಪಸ್ ತಂದ್ಕೊಡೋದು? ಎಲ್ಲಿಂದ ಗೊತ್ತಿಲ್ಲ, ತಂದು ಮನೆಗೆ ಕೊಡ್ಬೇಕಷ್ಟೇ. ಸಾಧ್ಯನೇ ಇಲ್ಲ. ನಾನು ಅದನ್ನೇ ಕಣೋ ಕೇಳ್ತಾ ಇರೋದು. ಯಾಕೆ ಸಾಧ್ಯ ಇಲ್ಲ? ಸಾಲ ಮಾಡಿದ್ಯಾ? ಏನೋ ಇತ್ತು, ಏನೇನಿಗೆ ಖರ್ಚು ಮಾಡ್ಕೊಂಡೇನ ಅದನ್ನ ಏನ್ ಚೀಟಿಲ್ ಬರ್ದಿಡ್ಕೊಂಡಿರ್ತೀನ? ಅಷ್ಟಕ್ಕೂ ನಿಮ್ಗೆ ಲೆಕ್ಕ ಕೊಡಕ್ಕೆ ನಾನೇನ್ ರಕ್ಷಾ ಅಲ್ವಲ್ಲ. ಸುಮ್ನೆ ಇರಮ್ಮ. ಅವತ್ತು ಪ್ರಾವಿಷನ್ ಸ್ಟೋರ್ಸ್ ಅಲ್ಲಿ 500 ರೂಪಾಯಿ ಕದ್ದೆ ಅಂದಿದ್ದಕ್ಕೆ, ಜಸ್ಟ್ 500 ರೂಪಾಯಿ ಕದ್ದೆ ಅಂದಿದ್ದಕ್ಕೆ ಅಷ್ಟೊಂದು ಕಪಾಲು ಕೊಡಿದ್ರಿ ನನ್ಗೆ. ಏನಾದ್ರು ಕೇಳದ್ನಾ? ಇಲ್ಲ ತಾನೇ? ಯಾಕಂದ್ರೆ ಅದು ನಿಮ್ ದುಡ್ಡು. ಆದ್ರೆ ಇವಾಗ ಮಾತಾಡಕ್ ಬರ್ಬೇಡಿ. ಆ ಒಡವೆಗಳು ನಿಮ್ದಲ್ವಲ್ಲ, ಅದು ಎದುರುಗಡೆ ಮನೆಯವ್ರದು. ಆ ಮನೆಯವ್ರ ಹುಡುಗಿನ ನಾನ್ ಮದ್ವೆ ಆಗಿದ್ದೀನಿ ಅಂದ್ರೆ ಅದು ನಂದು. ನಾನ್ ಏನಿಕ್ಕೋ ಖರ್ಚು ಮಾಡ್ಕೊಂಡಿರ್ತೀನಿ. ಅದೆಲ್ಲ ಹೇಳ್ಬೇಕು ಅಂತ ರೂಲ್ಸ್ ಇದೆಯಾ? ಹೇಳಲ್ಲ ಅಂದ್ರೆ ಹೇಳಲ್ಲ. ನನ್ ಮೇಲೆ ಎದುರು ಮಾತಾಡ್ತೀಯ ನೀನು? ಕಪಾಲಕ್ಕೆ ತಗ್ ಬಾರಿಸ್ತೀನಿ ನೋಡು. ನಾನ್ ನಿನ್ನಪ್ಪ ಕಣೋ, ಮರ್ಯಾದೆ ಇಲ್ದೆ ಮಾತಾಡ. ಕಂಡವ್ರ ಮನೆ ಒಡವೆ ತಗೊಂಡೋಗಿ ಮಾರ್ಕೊಂಡು ಖರ್ಚು ಮಾಡಿದ್ಯಲ್ಲ, 4 ಜನ ಊರ್ನವ್ರು ಕೇಳಿದ್ರೆ ಏನೋ ಉತ್ತರ ಕೊಡ್ಲಿ ನಾನು? ಅದ್ ಯಾವ ಊರವ್ರು ಕೇಳ್ತಾರೋ ಕೇಳಿ. ಅಷ್ಟಿದ್ರೆ ನನಗ್ ಗೊತ್ತಿಲ್ಲ, ನಮ್ಮ ಮಗನ ಹತ್ರನೇ ಕೇಳಿ ಅಂತ ಅವ್ರಿಗೆ ಹೇಳ್ ಕಳ್ಸಿ. ಅದು ಆಗ್ಲಿಲ್ಲ ಅಂತ ಅಂದ್ರೆ ಅವ್ನು ನನ್ ಮಗನೇ ಅಲ್ಲ, ಅವನು ಸತ್ತೋದ ಅಂತ ಅನ್ಬಿಡಿ. ಅಲ್ಲಿಗೆ ಅದ್ ಯಾವ ನಾನ್ ಮಾತಾಡ್ತೀನಿ ಅಪ್ಪ. ಅಷ್ಟಕ್ಕೂ ಇವ್ರವ್ರಿಗೆ ಮಾಡಕ್ ಬೇರೆ ಏನು ಕೆಲ್ಸ ಇಲ್ವಾ? ಅವ್ರ ಮನೇಲಿ ಏನಾಯ್ತು, ಇವ್ರ ಮನೇಲಿ ಏನಾಯ್ತು ಅಂತ CCTV ತರ ನೋಡೋದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ನಾವು ನಮಗೋಸ್ಕರ ಬದುಕ್ಬೇಕೇ ಹೊರ್ತು ಕಂಡೋರ್ಗೋಸ್ಕರ ಅಲ್ಲ. ನೀವೆಲ್ಲ ಅದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಅಪ್ಪ ಪ್ಲೀಸ್, ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಈ ಒಡವೆ ವಿಷಯವಾಗಿ ಮತ್ತೆ ನನ್ನ ಹತ್ರ ಮಾತಾಡಕ್ ಬರ್ಬೇಡಿ. ಯಾಕೆಂದ್ರೆ ಅದನ್ನ ವಾಪಸ್ ಕೊಡೋ ಮನಸ್ಥಿತಿ ನಾನಿಲ್ಲ, ಅದು ಬರೋದು ಇಲ್ಲ.
ಹೇ ರೀ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ನಮ್ ವಲ್ಲಭ ಅಂತ ಹುಡುಗ ಅಲ್ಲ ರೀ, ಏನೋ ಕೆಟ್ಟಗಳಿಗೆ ಮಾತಾಡ್ಬಿಟ್ಟಿದ್ದಾನೆ, ಮನ್ಸಕ್ ತಗೋಬೇಡ್ರಿ. ಅಲ್ಲ ಗಿರಿಜಾ, ನಾನೇನ್ ಕೇಳಬಾರ್ದನ್ ಕೇಳದ್ನ? ತಪ್ಪು ಕೇಳದ್ನ? ನನ್ ಮೇಲೆ ಯಾಕೆಷ್ಟು ಕೂಗಾಡ್ದವನು? ಅಪ್ಪ, ಅವನೇನೋ ಗೊತ್ತಿಲ್ಲದೆ ಸಿಟ್ಟಲ್ಲಿ. ಇಲ್ಲ, ನಂಗೆಲ್ಲ ಅರ್ಥ ಆಗತ್ತೆ. ನೀವೀಗ ತೇಪೆ ಹಚ್ಚೋಕ್ ಬರ್ಬೇಡಿ. ವಲ್ಲಭ ನಂಗೆ ಎಷ್ಟೋ ಸಲ ತಿರುಗಿಸ್ ಮಾತಾಡಿದಾನೆ. ಆಗ ಭಕ್ತಿ ಎಲ್ಲ ಕಾಣಿಸ್ತಾ ಇತ್ತು ಗಿರ್ಜಾ. ಮುಖ್ಯವಾಗಿ ಅವನ ಕಣ್ಣಲ್ಲಿ ಅಪ್ಪ ಅನ್ನೋ ಪ್ರೀತಿ ಕಾಣಿಸ್ತಾ ಇತ್ತು ಗಿರ್ಜಾ. ಅವನ್ ಧ್ವನಿಲದು ನನಗೆ ಕೇಳಿಸ್ತಾ ಇತ್ತು ಗಿರ್ಜಾ. ಆದ್ರೆ ಇವತ್ತು ಅವನ್ ಮಾತಾಡಿದ್ ನೀನ್ ಕೇಳಿಸ್ಕೊಂಡಿ ಅಲ್ಲ, ಅದ್ಯಾವುದೂ ಇಲ್ಲ ಗಿರ್ಜಾ. ನನ್ನ ಮೇಲೆ ಇಷ್ಟು ಗೌರವ ಕೂಡ ಅವನ ಹತ್ರ ಇಲ್ಲ. ಪ್ರೀತಿ ಇಲ್ಲ ಅನ್ನೋದನ್ನ ಸಾಬೀತ್ ಮಾಡ್ಬಿಟ್ಟ. ಇಷ್ಟು ದಿನ ನನ್ನ ಮಕ್ಕಳು ತಪ್ಪು ಮಾಡಿದಾಗ ಅವ್ರಿಗೆ ಬೈದು ಹೊಡೆದು ಬುದ್ಧಿ ಹೇಳಿದ್ದೀನಿ ಗಿರ್ಜಾ. ಆದ್ರೆ ಇವತ್ತು ಅವನು ಮಾಡಿರೋದು ದ್ರೋಹ. ನನಗೆ ಅವನು ಮಾಡಿರೋ ದ್ರೋಹನ ಸರಿಪಡಿಸ್ಕೊಳ್ಳುವಂತ ನಾನು ಬುದ್ಧಿ ಹೇಳಿದ್ರೆ ನನ್ನ ಮೇಲೆ ಕೂಗಾಡ್ತಾನಲ್ಲ ಗಿರ್ಜಾ. ಇಷ್ಟಕ್ಕೂ ಬೇರೆಯವ್ರ ದುಡ್ಡನ್ನ ತಗೊಂಡು ಮಜಾ ಮಾಡಿರೋ ಇವನು ಹೇಗೆ ಉದ್ಧಾರ ಆಗ್ತಾನೆ ಗಿರ್ಜಾ? ಹೇಗೆ ಉದ್ಧಾರ ಆಗ್ತಾನೆ? ಬೇರೆ ಮನೆಯಲ್ಲಿ ಮಕ್ಕಳು ತಂದೆ ತಾಯಿ ವಿರುದ್ಧ ಸ್ವಲ್ಪ ಕೂಗಾಡಿದ್ರು ಹೋಗ್ರೋ, ನಂದನ್ ಮಕ್ಕಳು ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಅದೇ ಜನ ನಂದನ್ ಮಕ್ಕಳು ಆಗಬೇಡಿ ಅನ್ನೋ ತರ ಆಗೋಯ್ತಲ್ಲ ಗಿರ್ಜಾ. ಆಯ್ತು, ಅಪರೂಪಕ್ಕಾದ್ರೂ ಮಕ್ಕಳು ಹೇಳಿದ್ದನ್ನ ಅಪ್ಪ ಕೇಳಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಆಗ್ಲಿ. ನಾನು ಅವನು ಹೇಳ್ದಾಗೆ ಕೇಳ್ತೀನಿ. ನಾನು ನಿಮ್ಮ ಮಗ ಅಲ್ಲ ಅಂತ ಎಲ್ರಿಗೂ ಹೇಳ್ಬಿಡಿ ಅಂತ ಹಾಗೆ ಹೇಳ್ತೀನಿ. ಇವತ್ತಿಂದ ಅವನು ನನ್ನ ಮಗನೇ ಅಲ್ಲ. ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ಇನ್ಮೇಲೆ ಯಾವತ್ತು ವಲ್ಲಭ, ಹತ್ರ ಬರ್ಬೇಡ ನೀನು. ಇಲ್ಲಿವರೆಗೂ ಅಪ್ಪನ ಜೊತೆ ಬೇಜಾನ್ ಸಲ ವಾದ ಮಾಡಿದ್ದೀನಿ ನಾನು. ಅಪ್ಪನ ಮೇಲೆ ಸಿಟ್ಟಿದೆ, ಹೊಸ ಮಾತಿದೆ, ಬೇಜಾರು ಇದೆ. ಆದ್ರೆ ಯಾವತ್ತಾದ್ರೂ ನಾನು ಇವತ್ತಿನ ತರ ಮಾತಾಡೋದನ್ನ ನೋಡಿದ್ಯಾ ನೀನು? ಆದ್ರೆ ಇವತ್ತು ಆ ತರ ಮಾತಾಡ್ಬಿಟ್ಟೆ ನಾನು. ಅದಕ್ಕೆ ಕಾರಣ ಯಾರು ಗೊತ್ತಮ್ಮ? ನೀನೇ. ನಾನು ಅಪ್ಪ 1000 ಸಲ ಜಗಳ ಆಡಿದೀವಿ. ಆದ್ರೆ ಹೊರಗಿನ ಪ್ರಪಂಚದ ಮುಂದೆ ನಾನು ಯಾವ ಅಪ್ಪನ್ ಬಿಟ್ಕೊಟ್ಟಿಲ್ಲ. ಯಾಕೆ ಹೇಳು? ನಾನು ಅಪ್ಪನ್ನ ಅಷ್ಟು ಪ್ರೀತಿ ಮಾಡ್ತೀನಿ. ಕೈ ಹಿಡಿದು ನಡೆಸೋ, ಬೆಂತಟ್ಟಿ ಬೆಳೆಸೋ. ಆದ್ರೆ 3ನೇವ್ರ ಮುಂದೆ ಅವ್ರು ಯಾವತ್ತು ಕೊಡ್ತಿರ್ಲಿಲ್ಲ. ನನ್ನ ಅಪ್ಪಂದು ಎಂಥ ಪ್ರೀತಿ ಅಂತ ನಿನಗ್ ಮಾತ್ರ ಅರ್ಥ ಆಗ್ತಿತ್ತು. ಆದ್ರೆ ಇವತ್ತು ಆ ಪ್ರೀತಿ ನಿನ್ನಿಂದ ನಿನಗ್ ಕಣ್ಮುಂದೆನೆ ಸತ್ತೋಯ್ತು. ಇವಾಗ ಸಮಾಧಾನ ಅಲ್ಲ ನಿನ್ಗೆ? ಅದ್ ಹಾಗಲ್ವ ವಲ್ಲಭ? ವಲ್ಲಭ, ಏನ್ ಮಾಡ್ತಿದ್ಯೋ? ಬಿಡೋ ಬಿಡೋ ವಲ್ಲಭ.
ಅಲ್ಲವ ಬೇಡ ಕಣೋ, ಯಾಕೋ ನೀನು ಹಿಂಗೆ ಶಿಕ್ಷೆ ಕೊಟ್ಕೋತಾ ಇದೀಯ? ಅಯ್ಯೋ ದೇವ್ರೇ, ನಂತ ಕೊಡೋ ಇಲ್ಲಿ. ಬೇಡ. ಈ ಗಾಯ ಏನು ಔಷಧಿ ಹಾಕಿದ್ರೆ ವಾಸಿ ಆಗುತ್ತೆ, ಆದ್ರೆ ನೀನ್ ಇಲ್ಲಿ ಮಾಡಿದ್ಯಲ್ಲ ಇದು ಔಷಧಿ ಅಲ್ಲ, ಲೈಫ್ ಲಾಂಗ್ ವಾಸಿ ಆಗಲ್ಲ. ಇಲ್ಲಿವರೆಗೂ ನನ್ಗೊಂದು ಪ್ರಶ್ನೆಗೆ ಉತ್ತರನೇ ಸಿಗ್ತಿಲ್ಲ ಅಮ್ಮ. ಅಮೂಲ್ಯ ಯಾರನ್ನೋ ಪ್ರೀತಿ ಮಾಡಿದ್ಲಂತೆ, ಅವನು ಇವಳನ್ನ ಮೋಸ ಮಾಡಿ ಹೋದ್ನಂತೆ, ಅದಕ್ಕೆ ಅವರಪ್ಪ ಸೂಸೈಡ್ ಮಾಡ್ಕೊಳಕ್ ಹೋದ್ರಂತೆ, ಆಮೇಲೆ ಅಮೂಲ್ಯನ್ನ ಸಾಯಿಸ್ಬಿಡಿ ಅಂತ ಎಲ್ಲರಿಗೂ ಹೇಳಿದ್ರಂತೆ. ಈ ಕತೆ ನಾನೆಲ್ಲಮ್ಮ. ನನ್ ಪಾಡಿಗೆ ನಾನು ನನ್ನ ಕುಟುಂಬ ಸಂತೋಷವಾಗಿ ಇರ್ಬೇಕಾದ್ರೆ ಇವ್ರ ಮಧ್ಯ ಬಂದು ಹೇಗ್ ಸಿಗಾಕೊಂಡೆ? ಚಿಕ್ಕ ವಯಸ್ಸಿಂದ ಆಡ್ಕೊಂಡು ಬಂದಿರೋಳ ಜೊತೆ ಯಾವನೋ ಕದ್ದಿರೋ ಒಡವೆನ ನನ್ ತಲೆ ಮೇಲೆ ಹಾಕೋತೀನಿ, ಅಷ್ಟ್ ಇಷ್ಟಪಡೋ ಅಪ್ಪನ ಪ್ರೀತಿನ ನಿನ್ನಿಂದ ಕಳ್ಕೊತೀನಿ. ನಿನಗೇನ್ ಹೇಳು, ಎಲ್ರಿಗೂ ಒಳ್ಳೇದಾಗ್ಬೇಕು, ನನ್ ಲೈಫ್ ಹಾಳಾದ್ರೂ ಪರವಾಗಿಲ್ಲ ಅಲ್ವಾ? ಕೈ ಮುಗಿದು ಕೇಳ್ಕೊತೀನಮ್ಮ, ಒಂದ್ ನಡ್ಸ್ಕೊಡ್ತೀಯಾ? ನನಗೆ ಒಬ್ಬಂಟಿಯಾಗಿರ್ಬೇಕು ಅಂತ ಅನಿಸ್ತಿದೆ, ದಯವಿಟ್ಟು ಪದೇ ನನ್ ಕಣ್ಮುಂದೆ ಬರಕ್ ಹೋಗ್ಬೇಡ. ನನಗೆ ನಿನ್ನ ಬೈಬೇಕು ಅಂತ ಅನ್ಸಿದ್ರು ನಿನ್ ಮೇಲಿರೋ ಪ್ರೀತಿಗೆ ಬೈಯೋಕ್ಕೂ ಆಗಲ್ಲಮ್ಮ. ಪ್ರೀತಿನ ಮನ್ಸಲ್ಲಿ ಇಟ್ಕೊಳಕ್ ಆಗದೆ ನರಕ ಅನ್ಭವಿಸ್ತಾ ಇದೀನಿ ನಾನು. ನೀನ್ ಈ ತರ ನನ್ನ ಎದುರುಗಡೆ ಬಂದ್ ನಿಂತ್ರೆ ನನ್ ತಲೆನೇ ಸಿಡಿದೋಗೋ ತರ ಆಗ್ತಾ ಇದೆ ನನ್ಗೆ. ನನ್ನನ್ನ ಮಾತಾಡ್ಸೋದಕ್ ಬರ್ಬೇಡ, ಬಿಟ್ಬಿಡು. ಸಮಾಧಾನ ಮಾಡ್ಕೊಳ್ಳಿಪ್ಪ. ವಲ್ಲಭ ಯಾಕೆ ಆ ಥರ ಮಾತಾಡ್ದ ಅಂತ ನಂಗೆ ಗೊತ್ತಿಲ್ಲ, ಬಹುಶಃ ಅವನಿಗೂ ಗೊತ್ತಿರಲ್ಲ. ಅವನ ಮನ್ಸಲ್ಲಿ ಅದೇನ್ ಮೂಡ್ತಿತ್ತು. ಇಷ್ಟೆಲ್ಲ ಆದ್ಮೇಲೂ ನಿನ್ ತಮ್ಮನ ವಹಿಸ್ಕೊಂಡು ಮಾತಾಡ್ತಾ ನೀನು. ಏನಂದಣ ಆರಾಮ? ಹೌದು, ಸೂರ್ಯಕಾಂತ್ ಅವರು ನೀವು ಶತ್ರುಗಳಲ್ಲ, ಮತ್ ಹೇಗ್ ನೀವಿಬ್ರು ಸಂಬಂಧಿಕರಾದ್ರಿ? ಅದು ದಿಢೀರ್ ಅಂತ ಅಲ್ಲ, ಮದುವೆ ಮಾಡ್ಸೋದೇನೋ ಮಾಡ್ಸಿದ್ರಿ, ಕಡೆ ಪಕ್ಷ ಯಾವ್ದೋ ದೇವಸ್ಥಾನದಲ್ಲಿ ಮಾಡ್ಸಿದ್ರೆ ನಾವು ಊರಲ್ಲೆಲ್ಲ ಹುಡುಗ ಹುಡುಗಿಗೆ ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಹೋಗ್ತಿದ್ವಪ್ಪ. ಓಹ್, ಊಟದ ದುಡ್ಡು ಉಳ್ಸಿಕ್ ನೋಡಿದ್ರ? ರೀ ನಿಮ್ಗೇನ್ರಿ ಬೇಕು? ಅದು 1 kg ಉಪ್ಪು ಬೇಕಾಗಿತ್ತು. ಮತ್ ಅಷ್ಟ್ ಕೇಳಿ, ಇಲ್ಲದು ಯಾಕೆ ತೊಳಿ ಬಿಡಿ ದುಡ್ಡು. ಇಂಥವ್ರೆಲ್ಲ ಯಾರ ಮನೇಲಿ ಏನಾಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಎಂತ ಜನಗಳಪ್ಪ. ಇದ್ರಲ್ಲಿ ಹೊಸ್ತೇನಿದೆ ಹನುಮಂತಣ್ಣ, ಬಾವಿಗೆ ಬಿದ್ದಾಗಿದೆ, ಆಳ್ಗೊಂದ್ ಕಲ್ಲು ಅಂತ ಹೊಡೆದು ಹೋಗ್ತಾರಷ್ಟೆ. ಈಗ ಇವ್ರ ಬಾಯಿ ಮುಚ್ಸಿದ್ರಿ, ಇನ್ನು ಜನದ ಬಾಯಿ ಮುಚ್ಸಕ್ಕಾಗತ್ ನಿಮ್ ಕೈಲಿ? ಏನೋ ಹಣೆ ಬರ. ಓ ನಂದಣ್ಣ, ವಿಷಯ ಗೊತ್ತಾಯ್ತು. ನಿಮ್ ಕಿರಿ ಮಗ ಎದುರುಗಡೆ ಮನೆ ಹುಡುಗಿ ನೋಡ್ಕೊಂಡ್ಬಿಟ್ನಂತೆ. ನೋಡಿ ತುಂಬಾ ಜಾಣ. ನನ್ ತಲೆಯಲ್ಲಿ ಒಂದ್ ವಿಷಯ ಕೊರಿತಾ ಇದೆ. ಮೊದಲನೇ ಮಗನ್ಗೆ ಮದ್ವೆ ಮಾಡ್ದೆ, 2ನೇ ಮಗನ್ಗೆ ಕಿರಿಯವನ್ಗೆ ಮದ್ವೆ ಮಾಡಿಸ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಯಾಕೋ ನಿಮ್ ಮೊದಲನೇ ಮಗನ್ಗೆ ಮದ್ವೆ ಮಾಡಿಸೋ ಯೋಚನೆನೇ ಇಲ್ವಾ ನಿಮ್ಗೆ? ಏನ್ ವಿಷಯ? ನಿಮ್ ಮೊದಲನೇ ಮಗನ್ಗೆ ಏನಾದ್ರೂ ಸಮಸ್ಯೆನಾ? ಹಾಗೇನಿಲ್ವಾ? ಹಾಗಾದ್ರೆ ಜಾತಕದಲ್ಲಿ ಏನಾದ್ರೂ ದೋಷನಾ? ಪಾಪ ತಮ್ಮಂದ್ರ ಮದ್ವೆ ಆಗಿ ಅಣ್ಣನ್ ಮದ್ವೆ ಆಗಿಲ್ಲ ಅಂದ್ರೆ ಅಯ್ಯೋ ಅನ್ಸುತ್ತೆ. ನಮ್ ಹುಡುಗನಿಗೆ ಯಾವ ದೋಷನೂ ಇಲ್ಲ, ನಮ್ಗೆ ಯಾವ ಜ್ಯೋತಿಷ್ಯನೂ ಬೇಕಾಗಿಲ್ಲ. ನಿನಗೇನ್ ಬೇಕೋ? ನಂಗೇನು ಬೇಡ. ಏನೋ ನಂದಣ್ಣನ್ ಯೋಗಕ್ಷೇಮ ವಿಚಾರಿಸ್ಕೊಂಡೋಗೋಣ ಅಂತ ಬಂದೆ, ಅದಕ್ಕೆ ಗುರ್ರ ಅಂತೀರಿ? ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಳಕ್ಕೆ ಮನೆಯಲ್ಲಿ ಅವ್ರ ಮನೆಯವರು ಅಂಗಡಿಲಿ ನೀನೇನು ತಗೊಳಿಲ್ಲ ಅಂದ್ರೆ ನಡೆಯಮ್ಮ ಇಲ್ಲಿಂದ. ಹೊರಡ್ತೀನಿ ಬಿಡಿ. ರಕ್ಷಾ, ಕಾಫಿ ತಗೊಳ್ಳೋ. ನನಗ್ ಬೇಡ. ಅಮ್ಮ ಮಾಡೋ ಕಾಫಿ ಫೇವ್ರೇಟ್ ಅಲ್ವಾ? ಕುಡಿದ್ರೆ ಮೂಡೆಲ್ಲ ಸರಿ ಹೋಗುತ್ತೆ, ಕುಡಿಯೋ. ಬೇಡ ಅಂದ್ರೆ ಬೇಡ. ಯಾಕೆ ಹಿಂಗ್ ಫೋರ್ಸ್ ಮಾಡ್ತಾ ಇದ್ದೀರಾ? ನೆಮ್ಮದಿಯಾಗಿರಕ್ ಬಿಡಿ. ಇಲ್ಲ, ಇದ್ಯಾಕೋ ಸರಿ ಬರ್ತಿಲ್ಲ. ಈ ಡೌಟ್ ಇಂದ ನನ್ನ ತಲೆ ಸಿಡಿದೋಗ್ತಾ ಇದೆ.
ಏನದು ಡೌಟು? ಅದೇ ಅಕ್ಕ, ನ್ಯಾಯವಾಗಿ ನೋಡೋದಾದ್ರೆ ವಲ್ಲಭನ ಮೇಲೆ ನೀವು ಕೋಪ ಮಾಡ್ಕೋಬೇಕು. ಯಾಕಂದ್ರೆ ಎರಡೂ ಮನೆ ಮಧ್ಯೆ ಇರೋ ದ್ವೇಷನ ತುಪ್ಪ ಸುರಿದು ಅಲ್ಲಲ್ಲ ಪೆಟ್ರೋಲ್ ಸುರಿದು ಜಾಸ್ತಿ ಮಾಡಿದಾನೆ. ಹಂಗಿದ್ಮೇಲೆ ಸಿಟ್ಟು ಕೋಪ ಎಲ್ಲ ವಲ್ಲಭನ ಮೇಲೆ ನೀನ್ ಮಾಡ್ಕೋಬೇಕು. ಯಾಕಿದು ಉಲ್ಟಾ ಆಗ್ತಾ ಇದೆ? ಅದು ಹೌದಮ್ಮ, ಇಲ್ಲೇನೋ ವಿಷಯ ಇದೆ. ಏನದು? ಅದು ರಕ್ಷಾ, ಏನೋ ಒಂದು ತಪ್ಪಾಗ್ಬಿಟ್ಟಿದೆ. ಹಾಗಂತ ನಾವ್ ಅದನ್ನ ಇಟ್ಕೊಂಡು ಸಾಧ್ಸಕ್ಕಾಗತ್ತಾ? ಅದಕ್ಕೆ ನನ್ ವಲ್ಲಭನ್ ಮೇಲೆ ಈ ವಿಷಯ ಕೋಪ ಮಾಡ್ಕೋತಾ ಇಲ್ಲ. ಇಲ್ಲ ಇಲ್ಲ, ನೀನ್ ಹಿಂಗ್ ಹೇಳಂಗೆ ಇಲ್ಲ ಅಕ್ಕ. ಕೇಶವನು ಇದೇ ತರ ಮದುವೆ ನೀನ್ ಅವನ ಮೇಲೆ ಸಿಟ್ಟಿಂದ 2-3 ದಿನ ಮಾತಾಡಿರ್ಲಿಲ್ಲ. ಒಂದ್ ಏಟು ಹೊಡೆದಿದ್ದೆ, ನೆನ್ಪಿದೆ ನಿಂಗೆ? ಆಗ ಕೇಶವನ ಮೇಲೆ ಇದ್ದ ಸಿಟ್ಟು ಈಗ ವಲ್ಲಭನ ಮೇಲೆ ಯಾಕಿಲ್ಲ? ಇದು ಕುದುರೆ ಹೇಳ. ಅದು ಕೂತ್ರೆ ನಂಗೆ ಗೊತ್ತು ಚಿಕ್ಕಪ್ಪ. ಅತ್ತೆ ಚಿಕ್ಕಪ್ಪ, ನಾನು ಕೇಶವ ಅವತ್ ಮದ್ವೆ ಆಗಿ ಬಂದಾಗ ಸಿಡಿ ಸಿಡಿ ಅಂತಿದ್ರು. ಆದ್ರೆ ಈಗ ವಲ್ಲಭನ್ ಮೇಲೆ ಸಿಟ್ಟು ಇಲ್ಲ ಗಿಟ್ಟು ಇಲ್ಲ. ಯಾಕೆ ಹೇಳಿ? ಅಣ್ಣನ್ ಮಗಳು ಮದ್ವೆಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು. ಯಾಕೆ ಅಂದ್ರೆ ಅಮೂಲ್ಯ ಅಂದ್ರೆ ಇವ್ರಿಗೆ ಜೀವ. ಅಣ್ಣನ್ ಮಗಳು ಚಪ್ರಶಾಸ್ತ್ರಕ್ಕೆ ರೆಡಿ ಆಗಿದ್ದೇನು, ಅರ್ಶನ ಶಾಸ್ತ್ರಕ್ಕೆ ಕರೀತಾರೆ ಅಂತ ಓಡೋಗಿ ನಿಂತಿದ್ದೇನು. ಹೀಗಿರ್ಬೇಕಾದ್ರೆ ಅಣ್ಣನ್ ಮಗಳನ್ನೇ ವಲ್ಲಭ ಮದ್ವೆ ಆಗಿ ಬಂದಿದ್ದಾನೆ. ಹೀಗಿದ್ದಾಗ ಖುಷಿ ಆಗದೆ ಇರುತ್ತೆ ಹೇಳಿ? ಆದ್ರೆ ನಮ್ ವಿಷಯದಲ್ಲಿ ನಾನ್ ಯಾರ ಅಣ್ಣನ್ ಮಗಳು ಅಲ್ವಲ್ಲ, ಯಾರೋ ಏನೋ. ಅದಕ್ಕೆ ಕೋಪ ತಾಪ ಎಲ್ಲ ಜೋರಾಗಿತ್ತು ಅಲ್ವಾ ಅತ್ತೆ? ಚಿಕ್ಕಮ್ಮ, ಹೇಗಿದ್ದೀರಿ ಚಿಕ್ಕಮ್ಮ? ಮನೇಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರ? ಅಪ್ಪನಿಗೆ ನನ್ ಮೇಲಿರೋ ಕೋಪ ಒಂದ್ ಚೂರಾರು ಕಮ್ಮಿ ಆಯ್ತಾ ಚಿಕ್ಕಮ್ಮ? ಅವರು ನನ್ ಬಗ್ಗೆ ಏನಾದ್ರು ಕೇಳಿದ್ರ? ಅಮ್ಮನಿಗೆ ನನ್ ವಿಷಯದಲ್ಲಿ ಏನಾದ್ರು ಮನ್ಸ್ ಕರಗ್ತಾ ಚಿಕ್ಕಮ್ಮ? ನನ್ಗಂತೂ ಕೂತ್ರು ನಿಂತ್ರು ನಮ್ಮನೆಯವ್ರದ್ದೇ ಯೋಚನೆ ಆಗಿದೆ ಚಿಕ್ಕಮ್ಮ. ಏನಮ್ಮ ಹೀಗ್ ಕೇಳ್ತಿದ್ಯಾ? ನೀನ್ ಹೇಗ್ ಕೇಳ್ತಿದ್ಯಾ ಅಂದ್ರೆ ಮನೆ ಮೇಲೆ ಬಾಂಬ್ ಹಾಕಿದ ತಕ್ಷಣ ಅಲ್ಲಿರೋ ಮನುಷ್ಯರೆಲ್ಲ ಬದುಕಿದಾರ ಅಂತ ಕೇಳ್ದಂಗಿದೆ. ನೀನ್ ಕೊಟ್ಟಿರೋ ನೋವನ್ನ ಮರ್ತು ವಾಪಸ್ ನಿನ್ನ ಹತ್ರ ಬರೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಕಂದ. ಅವ್ರ ವಿಷಯ ಬಿಡು, ನೀನ್ ಹೇಗಿದ್ಯಾ ಕಂದ? ಒಂದೇ ದಿನಕ್ಕೆ ಎಷ್ಟು ಸ್ವರ್ಗೋಗಿದ್ಯಲ್ಲೇ. ಆ ಮನೆಯವ್ರು ನಿನ್ನ ಚೆನ್ನಾಗಿ ನೋಡ್ಕೋತಾ ಇದಾರ? ಊಟ ತಿಂಡಿ ಕೊಡ್ತಾ ಇದಾರೋ ಇಲ್ವೋ? ಕೊಡ್ತಿದ್ದಾರೆ, ಚೆನ್ನಾಗಿ ನೋಡ್ಕೊಂತಿದ್ದಾರೆ ಚಿಕ್ಕಮ್ಮ. ಏನೋ ನನಗಂತೂ ಅನುಮಾನ ಕಣೆ. ತಪ್ಪಾಡ್ದೆ ನೀನು. ಪ್ರೀತಿ ಮಾಡಕ್ಕೆ ನಿನಗ್ ಬೇರೆ ಯಾರೋ ಸಿಗ್ಲಿಲ್ವೇನೆ? ಅಮ್ಮೋ, ನನ್ಗೊಂದು ಅನುಮಾನ ಕಣೆ. ನೀನು ಪ್ರೀತಿಸಿದ್ದು ವಲ್ಲಭನೇನಾ? ಹೌದಾ ಚಿಕ್ಕಮ್ಮ? ನನ್ನ ಹತ್ರ ಸುಳ್ಳು ಹೇಳ್ಬೇಡ ಅಮ್ಮು. ನಾನ್ ನೋಡ್ದಾಗೆಲ್ಲ ನೀನ್ ಫೋನಲ್ಲಿ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ದೆ. ಆ ಟೈಮಲ್ಲಿ ವಲ್ಲಭ ಫೋನಲ್ಲಿ ಇರ್ತಿರ್ಲಿಲ್ಲ. ಅಂದ್ಮೇಲೆ ನಿನ್ ಮನ್ಸಲ್ಲಿ ಬೇರೆ ಯಾರೋ ಇದ್ದಿದ್ದು ನಿಜ ತಾನೆ? ಹೇಳು ಅಮ್ಮು, ಆ ವಲ್ಲಭನ್ ಯಾಕೆ ಮದ್ವೆ ಆದೆ? ಹೇಳು. ನೀನ್ ಆ ವಿಷಯ ಯಾಕೆ ಎಣಿಸ್ತಿದ್ಯಾ ಅಮ್ಮು? ನನ್ನ ಹತ್ರ ಹೇಳ್ಕೊಳೆ. ನೋಡು, ಒಂದ್ ಹೆಣ್ಣು ಮದ್ವೆ ಆದ್ಮೇಲೆ ಸುಖನ ತನ್ನ ಗಂಡನ ಮನೆಯವ್ರ ಹತ್ರ ಹೇಳ್ಕೋಬಹುದು. ಆದ್ರೆ ಕಷ್ಟನ ತವ್ರ ಮನೆ ಹತ್ರ ಮಾತ್ರ ಹಂಚ್ಕೊಳಕ್ ಆಗೋದು ಅಮ್ಮು. ಸದ್ಯಕ್ಕೆ ನಿನ್ಗೆ ತವ್ರ ಮನೆ ಅಂತ ಇರೋದು ನಾನ್ ಒಬ್ಳೆ ಕಣೆ. ಅದೇನು ಅಂತ ನನ್ನ ಹತ್ರ ಹೇಳ್ಕೋಕಂದ. ಚಿಕ್ಕಮ್ಮ